ಗಾರೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ದೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಂತ ಮೋಕ್ಷ ವಿಮೋಕ್ಷಕಂ ಹರಿಭಜಂ ನಿತ್ಯಂ ಸ್ವರೂಪಸ್ಮಹೇ. ಯಾವ್ದಾಗಿತ್ತೀಗ? ಕೊಟೇಶನ್ ಎಲ್ಲ ಆಗಿತ್ತು. ಬಗಲ ಪ್ರಮಾಣಾನ್ಯಖಿಲಾನ್ಯೇವ ತರ್ಕಾಶ್ಚಯ ಏತತ್ಪರ ಸದಾ ತದ್ವಿರುದ್ಧಂ ಯನ್ಮಾನಂ ತರ್ಕಶ್ಚ ಆಭಾಸ ಏವತ ಇತಿ ಇತ್ಯಾದವು. ಆಭಾಸ ಏವ ಇಷ್ಟೆಲ್ಲ ಕೊಟ್ಟ ವಾಕ್ಯಗಳ ಪ್ರಮಾಣ ವಾಕ್ಯಗಳು. ಈ ಬೇರೆ ಪ್ರಮಾಣ ವಾಕ್ಯ ಕೊಟ್ಟರೆ ಪ್ರಮಾಣ ವಾಕ್ಯಗಳಲ್ಲವು. ಸೇಡಿಡಿ ಯಾರೋ ಮನೆ ಸೇಡಿ ತೋರಿಸಿದ್ರು ಹೋಗ್ತಾರ, ಇವನೇ ತೋರಿಸ್ತು, ಅದಲ್ಲ ನೀವು ತೋರಿಸ್ತಿರೋ. ತದ್ವಿರುದ್ಧಂ, ಇದಕ್ಕೆ ವಿರುದ್ಧವಾದದ್ದೆಲ್ಲ ಪ್ರಮಾಣಗಳೇ ಅಲ್ಲ. ಯುಕ್ತಿ ಕೊಟ್ಟರೆ ಯುಕ್ತಿ ಅಲ್ಲ, ಆಭಾಸ ಯುಕ್ತಿ. ಯುಕ್ತಿ ಆಭಾಸ ಆಗುತ್ತೆ ಹೊರತು ಯುಕ್ತಿ ಆಗೋದಿಲ್ಲ. ಆದ್ರಿಂದ ಅದು ರಿಜೆಕ್ಟ್ ಮಾಡಿ ಅಂತ. ತಂ ಭೂತಿ ರೀತಿ ದೇವ ಉಪಾಸಾನ್ ಚಕ್ರಿರೆ ತೇ ಬಭೂವು. ಗೊತ್ತಾಯ್ತಾ? ತಸ್ಮಾತ್ ಅಪಿ ಏತರ್ಹಿ ಸುಪ್ತೋ ಭೂರ್ಭೂರಿತ್ತೇವ ಪ್ರಶ್ವಸಿತಿ. ಅಭೂತಿ ರೀತಿ ಅಸುರಾಹ ಸ್ನೇಹ ಪರಾಬಭೂ. ದೇವರನ್ನ ಭೂತಿ ಭೂತಿ ಎಂದು ಉಪಾಸನೆ ಮಾಡಿದರು. ತತ್ರ ಶ್ರೀ ವಿಜಯೋಭೂತಿ ಧ್ರುವಾನೀತಿರ್ಮತಿರ್ಮ. ಉಪಾಸನೆ ಮಾಡಿದ್ದಕ್ಕೆ ದೇವತೆಗಳೆಲ್ಲ ಭೂತಿಯನ್ನು ಪಡೆದರು. ಭೂತಿ ಅಂದ್ರೆ ಪರಮೇಶ್ವರವನ್ನು ಪಡೆದರು ಉಪಾಸನೆ ಮಾಡಿದ್ದಕ್ಕೆ. ದೈತ್ಯರು ಹಾಗೆ ಮಾಡಲಿಲ್ಲ, ಅಭೂತಿಯ ಭೂತಿ ಅಂತ ಮಾಡಿದರು. ಅದಕ್ಕೆ ಅವರೆಲ್ಲ ಸೋತುಬಿಟ್ರು. ದೇವರನ್ನು ಯಾವಾಗಲೂ ಕಳೆಯಂತ ಜಯ ಜಯ ಅಂತ ಆರಾಧನೆ ಮಾಡಿದ್ರೆ ಜಯ ಸಿಗುತ್ತೆ, ಪರಾಜಯ ಅಂತ ಹೇಳಿದ್ರೆ ಪರಾಭವ. ಆದ್ರಿಂದ ಜಯ ದೇವರನ್ನು ಯಾವಾಗಲೂ ಅಂತ ಆರಾಧನೆ ಮಾಡಬೇಕು. ಭೂತಿ ಭೂತಿವರ ಪರಮಾತ್ಮ, ಮಹಾಲಕ್ಷ್ಮಿಗೆ ಪತಿ. ಅವರಿಗೆ ಅದಿಲ್ಲ, ಆದ್ರೆ ಸೋಲು. ಎಲ್ಲ ಕಡೆ ಸೋಲ್ತಾರೆ ಅವರು, ಎಲ್ಲ ಕಡೆ ಗೆಲ್ತಾರೆ. ಯಾಕೆ? ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮಿ. ನಮ್ಮನ್ನ ಯಾರ್ಯಾರು ಹಾಗೆ ಉಪಾಸನೆ ಮಾಡ್ತಾರೋ ಹಾಗಾಗಿ ಅವರ ಒಂದು ನಾನು ಅನುಗ್ರಹಿಸ್ತೇನೆ ಅಂತ ಹೇಳಿರೋದ್ರಿಂದ ನಮ್ಮ ಉಪಾಸನೆ ನಮಗೆ ಇವತ್ತು ಸರಿಯಾದ ಅನುಗ್ರಹ ಆಗಿಲ್ಲ, ಉಪಾಸನೆ ಸರಿ ಇಲ್ಲ ಅಂತ. ಸರಿಯಾದ ಉಪಾಸನೆ ಮಾಡಿದ್ರೆ ಆಗ್ಲೇಬೇಕು ಕೆಲಸ, ಬೇರೆ ಇಲ್ಲೇ ಇಲ್ಲ. ನಮಗೆ ಕಂಪ್ಯೂಟರ್ ಬಗ್ಗೆ ಭಾರಿ ಗೊತ್ತಿದೆ, ಪಾಸ್ವರ್ಡ್ ಓಪನ್ ಆಗ್ಲೇಬೇಕು, ಗ್ಯಾರಂಟಿ ಗೊತ್ತಿದೆ. ಆ ರೀತಿ ದೇವ್ರ ಬಗ್ಗೆ ವಿಶ್ವಾಸ ಇರಬೇಕು. ಭಕ್ತಿಯಿಂದ ಹೋದ್ರೆ ದೇವರ ಮಾಡೇ ಮಾಡ್ತಾನೆ ಇರ್ಬೇಕು. ಇಲ್ಲ ಅವ್ರಿಗೆ ಓಪನ್ ಆಗ್ಲಾರ ಸರಿ ಇಲ್ಲ ಅಂತ. ಪೂರ್ಣ ಐಶ್ವರ್ಯ, ನಿತ್ಯ ಐಶ್ವರ್ಯ. ಬಂದ್ಮೇಲೆ ಹೋಗೋದೇ ಇಲ್ಲ. ಮುಕ್ತಿನೇ ಪರಮೇಶ್ವರ, ಬಂದ್ಮೇಲೆ ಹೋಗೋದಿಲ್ಲ. ಅನೇಕ ಸತ್ತು ಉಪಯೋಗಿಸ್ತಾರೆ ಪದಾನ. ಇಲ್ಲಿ ಭೂತಿ ಅಂದ್ರೆ ಇಲ್ಲಿ ಅರ್ಥ ಇದೆ. ತಸ್ಮಾತ್ ಭೂಮಾ ಗುಣಾತೋ ವೈ ಭೂಮೈವ ದೇವಃ ಪರಮೋ ಹ್ಯುಪಾಸ್ಯೋ ನೈವಾ ಭೂಮಾಃ ಫಲಮೇಷಾಂ ವಿಧತ್ತೆ. ತಸ್ಮಾತ್ ಭೂಮಾ ಗುಣತೋ ವೈ ವೈಶಿಷ್ಟೋ ಯಥಾಕೃತೋ ಕರ್ಮ ಮಧ್ಯೆ ವಿಶಿಷ್ಟ. ಭೂಮ್ನ ಕೃತವಜ್ಜಾಯಸ್ತ್ವಂ ತದಾಯಿ ದರ್ಶಯತಿ. ಓಂ ಬ್ರಹ್ಮಸೂತ್ರ ಅಲ್ಲಿ ಕೋಟ್ ಮಾಡಿದ್ದಾರೆ, ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಭೂಮೈವ ದೇವಃ ಪರಮಃ. ಭೂಮ ಅಂದ್ರೆ ಪೂರ್ಣ ಅಂತ ಅರ್ಥ. ಅದಕ್ಕೆ ಭೂಮದೇಲಿ ಅಂತ ಬೆಳೆಸಿದ್ರೆ ಫುಲ್ ಇರ್ಬೇಕು. ಚಿಂತನ ಬಿಡಿಸೋಣ, ಫುಲ್ ಬಿಡಿಸ್ಬೇಕು. ಒಂಚೂರು ಜಾಗ ಇರ್ಬಾರ್ದು. ದೊಡ್ಡ ಎಲೆ ಬೇರೆ, ಚಿಕ್ಕ ಎಲೆಗಳೆಲ್ಲ ಇವು ತಿನ್ನೋದಿಷ್ಟೇ. ಬಟ್ ಭೂಮ ಅಂತ ಹಾಗೆ ದೇವರು ಪೂರ್ಣತ್ವ ನೆನ್ಪು ಮಾಡ್ಕೋಬೇಕಾದ್ರೆ. ದೇವರು ಪೂರ್ಣ, ನಮಗೆ ಪೂರ್ಣತೆ ತೊಂದಕ್ಕೆ ಸಾಧ್ಯ ಇಲ್ಲ. ಅದೇನು ಪೂರ್ಣ ಇದ್ರೆ ನಮ್ಗೆ ತಿನ್ನಕ್ಕೆ ಬರೋದಿಲ್ಲ. ದೇವರು ಹಾಗಲ್ಲ, ಪೂರ್ಣ ಪರಿಪೂರ್ಣ. ಅದಕ್ಕೆ ಭೂಮ ಅನ್ನೋ ಪದ ರೂಢಿಯಲ್ಲಿದೆ. ಪರಮಃ ಈ ಉಪಾಸ್ಯ ನೈವ ಅಭೂಮ ಫಲಮೇಷಾಂ ವಿಧತ್ತೆ. ಯಾರು ಪೂರ್ಣರಲ್ಲ ಅವರು ಫಲ ಕೊಡಕ್ಕೆ ಸಾಧ್ಯ. ದೇವರು ಪರಿಪೂರ್ಣನಾದ್ರಿಂದ ಯಾವ ಫಲ ಬೇಕಾದ್ರೂ ಕೊಡ್ತಾನೆ. ಫಲಮತ ಉಪಪತ್ತೇಹಿ. ತಸ್ಮಾತ್ ಭೂಮ ಗುಣತೋ ವೈ ವಿಶಿಷ್ಟೋ. ಯಾವುದರಿಂದ ಪೂರ್ಣ ಪರಮಾತ್ಮ ಅಂದ್ರೆ ಗುಣಗಳಿಂದ ಪೂರ್ಣ. ಕಲಿ ದೋಷಗಳಿಂದ ಭೂಮ ದೋಷ ತುಂಬಿಕೊಂಡು ಹೋಗಿದ್ದಾನೆ. ಇವರು ಗುಣಗಳಿಂದ ತುಂಬಿದ್ದಾನೆ. ಅಲ್ಲಿ ಹುಡುಕಿದ್ರೆ ಒಂದು ಗುಣನೂ ಇಲ್ಲ, ಒಂದು ದೋಷನೂ ಇಲ್ಲ ಪರಮಾತ್ಮನಲ್ಲಿ. ಅಪೋಸಿಟ್ ಕೂಡ ಇದು ಕಲಿಯುಗ, ಅಪೋಸಿಟ್ ಯುಗ ಆದ್ರಿಂದ ಹುಷಾರ ನಡ್ಕೋ. ಬೆಟ್ಟ ಹತ್ಬೇಕಾದ್ರೆ ಹೀಗೆ ಹತ್ಬೇಕಾದ್ರೆ ಹೇಗೋ ಹಾಗೆ ಸ್ಟೀಪ್ ಆಗಿದ್ದಾಗ ಹತ್ತೋದು ಭಾರಿ ಕಷ್ಟ. ಅದು ಕಲಿಯುಗದಲ್ಲಿ ಸಾಧನೆ ಭಾರಿ ಕಷ್ಟ. ಅದು ಮಾಡಿದೆ ಅಂತ ಕರೀತಾರೆ. ಮೆಟ್ಲೆತ್ತರೆ ಚಾರಣ ಅಂತ ಕರೆಯೋದಿಲ್ಲ. ಮೆಟ್ಲೆತ್ತಿರೋ ಚಾರಣ ಅಂತ ಕರೆಯೋದಿಲ್ಲ. ಕಷ್ಟವಾದ ಜಾಗ ಹತ್ತರು. ಮೆಟ್ಲು ಬಲ್ಕೋರ ಚಾರಣ ಅಲ್ಲ ಅದು. ಮೆಟ್ಲು ಆದ್ರೆ ಹತ್ತಬಾರ್ದು. ಹೇಗೆ ಹತ್ಬೇಕು? ಅವರು ಬೇರೆ ದಾರಿ ಹುಡ್ಕೊಂಡೆ ಹತ್ಬೇಕು. ಆ ರೀತಿಯಲ್ಲಿ ನಾವು ದೇವರನ್ನ ಆರಾಧನೆ ಮಾಡ್ಬೇಕಾದ್ರೆ ಕಲಿಯುಗದಲ್ಲಿ ಭಾರಿ ಕಷ್ಟ. ಮಾಡಿದ್ರೆ ಭಾರಿ ಪ್ರಯೋಜನ ಇದೆ. ಎಷ್ಟು ಜನ ಹತ್ತಕ್ಕೆ ಬಿದ್ದವರಿಲ್ಲೇನು? ಹಿಮಾಲಯ ಮೌಂಟ್ ಎವರೆಸ್ಟ್ ಹೋದವರು ಹತ್ತಿಲ್ಲ ಅಲ್ಲ, ಎಷ್ಟು ಜನ ಬಂದೇ ಇಲ್ಲ ವಾಪಸ್. ಮಧ್ಯೆ ಎಲ್ಲ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಆ ತರಕ್ಕೂ ಸಾಧ್ಯ ಇಲ್ಲ. ಇವರು ಬಿಚ್ಚೋಗ್ಬಿಡ್ತಾರೆ. ಆಮೇಲೆ ಯಾವಾಗಲೂ ಸಿಗ್ತಿರುತ್ತದೆ. ಹಳೆಯ ಪಾಡಿಗಳು ಹೋದಾಗ ಯಾರಿಗಾರೋ ಉಲ್ಟಪಟ್ಟಾದ ಸಿಕ್ಬಿಡುತ್ತೆ. ಅಷ್ಟು ಡೇಂಜರಸ್. ವೈ ವೈಶಿಷ್ಟೋ ಯಥಾ ಕ್ರತು ಕರ್ಮ ಮಧ್ಯೆ ವಿಶಿಷ್ಟ. ಎಷ್ಟೇ ಕರ್ಮ ಮಾಡಿದ್ರು ಕೂಡ ಕ್ರತು ಯಜ್ಞಕ್ಕೆ ಭಾರಿ ಮಹತ್ವ. ಅದೇ ರೀತಿನೇ
ಅಹೋದೇವರ ಆರಾಧನೆ ಮಾಡಿ ಕೂಡ ವಿಷ್ಣುವಿನ ಹಿರಿಮೆ ಅವರಲ್ಲಿಲ್ಲ, ಪರಿಪೂರ್ಣತೆ ಇಲ್ಲ. ಆದ್ರಿಂದಾಗಿನೇ ಅದನ್ನ ನೀವು ವಿಷ್ಣುವನ್ನೇ ಆರಾಧನೆ ಮಾಡಬೇಕು ಅಂತ ವಾಕ್ಯ, ವೇದ ವಾಕ್ಯ. ಅಸುನ್ವಂತಂ ಅದಿರ್ಲಿ, ನಾಳೆ ದಿವಸ ಮುಂದೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಯ.